ಸೆಪ್ಟೆಂಬರ್ 9 ಉಪರಾಷ್ಟ್ರಪತಿ ಚುನಾವಣೆ ಅವತ್ತು ನಡೀತಿದೆ. ಅದು ರಾಹುಲ್ ಗಾಂಧಿ ಅವರ ಬೆಂಬಲಿತ ಅಭ್ಯರ್ಥಿ ಅಂದರೆ ಇಂಡಿಯಾ ಕೂಟದ ಬೆಂಬಲಿತ ಅಭ್ಯರ್ಥಿ ಬುಚ್ಚಿ ರೆಡ್ಡಿ ಸುದರ್ಶನ್ ರೆಡ್ಡಿ ಅವರ ಹಾಗೂ ಪ್ರಧಾನಿ ಮೋದಿ ಅವರ ಅಭ್ಯರ್ಥಿ ಮತ್ತು NDA ಅಭ್ಯರ್ಥಿ ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರ ನಡುವಿನ ಯುದ್ಧ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅವರದ್ದೇ ಪಕ್ಷದೊಳಗೆ ಇರುವಂತಹ ಹಿತ ಶತ್ರುಗಳು ಅಥವಾ ವಿರೋಧಿಗಳ ಮಧ್ಯೆ ನಡೆಯುವಂತಹ ಜಂಗಿ ಕುಸ್ತಿ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಸೆಪ್ಟೆಂಬರ್ 9 ಉಪರಾಷ್ಟ್ರಪತಿ ಚುನಾವಣೆ. ಇದೊಂದೇ ಅಲ್ಲ, ಎರಡನೇದ್ದು, ಇಷ್ಟು ದಿನ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಬಿಜೆಪಿ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಶಾಮೀಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರಲ್ಲ, ಆ ಆರೋಪಕ್ಕೂ ಕೂಡ ಉತ್ತರ ಸಿಗತ್ತೆ. ಕಾರಣ ಏನು? ಬ್ಯಾಲೆಟ್ ಪೇಪರ್ ಬಳಸ್ತಾರೆ. ಏನಲ್ಲಿ ಇರಬಹುದಾದಂತಹ ಒಟ್ಟು ಮತಗಳೇನಿದಾವೆ 782 ಮತಗಳು. ಅದು ಸಂಸತ್ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಆ ಇಬ್ಬರ ಒಟ್ಟು 782 ಮತಗಳು ಈ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣೆಯಲ್ಲಿ ಭಾಗಿಯಾಗುವಂಥದ್ದು. ಗೆಲ್ಲೋದಕ್ಕೆ 392 ಮತಗಳು ಬೇಕು. ಈಗಾಗಲೇ NDA ಕೂಟದಲ್ಲಿ ಇರುವಂತಹ ಒಟ್ಟು ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರ ಒಟ್ಟು ನಂಬರ್ 423. ಗೆಲ್ಲೋದಕ್ಕಿಂತಲೂ ಹೆಚ್ಚು 31 ಮತಗಳಿದ್ದಾವೆ. ಆದರೆ ಇದು ಮುಖ್ಯ ಅಲ್ಲ. ಇಲ್ಲಿ ರಾಧಾಕೃಷ್ಣನ್ ಅವರೇ ಗೆಲ್ಲಬಹುದು, ಆದರೆ ಮೋದಿ ಅವರು ಗೆಲ್ಲಲೇಬೇಕು ಅಂದರೆ 423 ಮತಗಳೂ ಕೂಡ NDA ಕೂಟದ ಅಭ್ಯರ್ಥಿ ರಾಧಾಕೃಷ್ಣನ್ ಅವರಿಗೆ ಬೀಳಬೇಕು. ಯಾಕೀಗೆ ನೋಡಿ, ಇದೇ ಆಗಸ್ಟ್ 13ನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅನ್ನುವಂತಹ ಒಂದು ಚುನಾವಣೆ ನಡೆಯುತ್ತೆ. ಅದು ಕೂಡ ಅಲ್ಲಿ ಬಹುಮುಖ್ಯವಾದಂತಹ ಒಂದು ಚುನಾವಣೆ. ಇಬ್ಬರು ಅಭ್ಯರ್ಥಿಗಳು, ಒಬ್ಬರು ಇದೇ ಅಮಿತ್ ಶಾ ಅವರ ಅಭ್ಯರ್ಥಿ ಸಂಜೀವ್ ಬಾಲಿಯನ್ ಅವರು, ಅವರ ವಿರುದ್ಧ ನಿಂತಿದ್ದವರು ಇನ್ನುಳಿದ ಬಿಜೆಪಿಗರ ಬೆಂಬಲದಿಂದ ನಿಂತಹ ರಾಜೀವ್ ಪ್ರತಾಪ್ ರೂಢಿ ಅವರು. ಸಾಕ್ಷಾತ್ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಂತೆಲ್ಲ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರ ಅಭ್ಯರ್ಥಿ ಸಂಜೀವ್ ಬಾಲಿಯನ್ ಅವರು ರೂಢಿ ಅವರ ಎದುರಲ್ಲಿ 102 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ. 2 ಮತಗಳ ಅಂತರದಿಂದ, ಅದು ಬಿಜೆಪಿ ಒಳಗಡೆನೆ. ರೂಢಿ ಅವರು ಗೆಲ್ತಾರೆ, ಅಮಿತ್ ಶಾ ಅವರ ಅಭ್ಯರ್ಥಿ ಸೋಲ್ತಾರೆ ಅಂದರೆ ಏನರ್ಥ ನೋಡಿ. RSS ತನ್ನ ಕಟ್ಟಾಳುಗಳಿಗೆ ಪಕ್ಷದೊಳಗೆ ದಂಗೆ ಹೇಳೋದನ್ನು ಹೇಳ್ಕೊಡೋದಿಲ್ಲ, ಬದಲಾಗಿ ತಮ್ಮ ಕೋಪವನ್ನು, ಆಕ್ರೋಶವನ್ನು ಪರೋಕ್ಷವಾಗಿ ಸಂದೇಶ ಕಳುಹಿಸಿಕೊಡಿ, ಆ ಮೂಲಕ ಅವರು ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಕೊಡುತ್ತೆ ಒಂದು ಲೆಕ್ಕದಲ್ಲಿ. ನೋಡಿ, ಬಹುಪಾಲು ಬೇರೆ ರಾಜ್ಯಗಳಿಗೋಸ್ಕರ ನಮ್ಮ ರಾಜ್ಯದನ್ನು ಸೇರಿಸ್ಕೊಂಡು ನೀವು ನೋಡಿದ್ರೆ ಈ ಆಂತರಿಕ ದಂಗೆ ಅಂಥವು ತೀರಾ ಕಡಿಮೆ, ಯಾಕಂದರೆ ಶಿಸ್ತಿನ ಪಕ್ಷ ಆಗಿರುವಂಥದ್ದು ಬಿಜೆಪಿಲಿ. ಆದರೆ ಈ ಆಗಸ್ಟ್ 13ರ ಸಂವಿಧಾನ ಕ್ಲಬ್ ಏನಿತ್ತು, ಆ ಚುನಾವಣೆಯಲ್ಲಿ ಅಮಿತ್ ಶಾ ಅವರ ಅಭ್ಯರ್ಥಿಯೇ ಸೋತ ಮೇಲೆ ಈಗ ಸೆಪ್ಟೆಂಬರ್ 6ನೇ ತಾರೀಕು ಚುನಾವಣೆಗೆ, ರಾಷ್ಟ್ರಪತಿ ಚುನಾವಣೆಗೆ 3 ದಿನ ಮುಂಚೆ ಬಹುದೊಡ್ಡ ಪ್ಲಾನನ್ನು ಅಮಿತ್ ಶಾ ಅವರು ಮಾಡಿಕೊಂಡಿರುವಂಥದ್ದು. ಏನದು? ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜೊತೆಯಲ್ಲಿರುವಂತಹ NDA ಕೂಟದ ಒಟ್ಟು ರಾಜ್ಯಸಭೆಯ ಮತ್ತು ಲೋಕಸಭೆಯ 423 ಸದಸ್ಯರಿಗೂ ಕೂಡ ಫೋನ್ ಮಾಡಿ ಸೆಪ್ಟೆಂಬರ್ 6ನೇ ತಾರೀಕು ಔತಣ ಕೂಟ ಇದೆ ಬನ್ನಿ ಅಂತ ಆಹ್ವಾನಿಸ್ತಿದ್ದಾರೆ. ಒಂದೇ ಒಂದು ಸಣ್ಣ ಕ್ರಾಸ್ ಔಟ್ ಆದರೆ ಏನಾಗುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ನಾನು ತರ್ತೀನಿ. ಈ 423 ಮತಗಳು ಕಟ್ಟು ಕದಲದಂತೆ NDA ಅಭ್ಯರ್ಥಿ ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರ ಮತಬುಟ್ಟಿಗೆ ಬೀಳದೆ ಹೋದರೆ ಬಹುದೊಡ್ಡ ಮೆಸೇಜ್ ಕೊಡ್ತಾರೆ ಬಿಜೆಪಿ ಒಳಗಿನ ಕೆಲ ಸಂಸದರು. ಯಾರಿರಬಹುದು ನೋಡಿ? ಈ ಚುನಾವಣೆ ನಡೆಯುವಂತಹ ಪ್ರಕ್ರಿಯೆ ಇಲ್ಲಿ ವಿಪ್ ಜಾರಿ ಆಗಿರೋದಿಲ್ಲ. ಅಂದರೆ ನೀವು ಇಂಥವ್ರಿಗೆ ಮತ ಹಾಕಿ ತೋರಿಸ್ಬೇಕು ಅಂತ ಇರೋದಿಲ್ಲ. ಇದು ಗುಪ್ತ ಮತದಾನ ಆಗಿರುತ್ತೆ. ಬ್ಯಾಲೆಟ್ ಪೇಪರ್ ಬಳಸ್ತಾರೆ.
ಇಲ್ಲಿ ವೋಟ್ ಚೋರಿ ಮಾಡುವಂತಹ ಸಾಧ್ಯತೆಗಳೂ ಇರೋದಿಲ್ಲ, ಮಾಡಿದರೆ ಯಾರಾದರೂ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಆತ್ಮಸಾಕ್ಷಿಯ ಮತ ಮುಖ್ಯ ಆಗತ್ತೆ. ನನಗಿಷ್ಟ ಬಂದವರಿಗೆ ನಾನು ಮತ ಹಾಕಿ ಹೋಗಬಹುದು. 423 ಮತದಾರರು ಇವತ್ತು BJPಯ ಬುಟ್ಟಿಯಲ್ಲಿದ್ದಾರೆ, NDA ಕೂಟದ ಬುಟ್ಟಿಯಲ್ಲಿದ್ದಾರೆ. ಒಂದು ವೇಳೆ ಇದರಲ್ಲಿ 50 ಜನ ಬೇಡ, 40 ಜನವೂ ಬೇಡ, 8ರಿಂದ 10 ಮತಗಳೇನಾದ್ರೂ ಇಂಡಿಯಾ ಕೂಟದ ಬುಚ್ಚಿ ರೆಡ್ಡಿ, ಸುದರ್ಶನ್ ರೆಡ್ಡಿ ಅವರಿಗೇನಾದರೂ ಬಿದ್ದರೆ ಬೇರೆ ಸಂದೇಶ ಹೋಗುತ್ತೆ. ಅಂದರೆ ಪ್ರಶ್ನಾತೀತ ನಾಯಕರಾಗಿರುವಂತಹ ನರೇಂದ್ರ ಮೋದಿಯವರ ನಾಯಕತ್ವದ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ನೋಡಿ, ಗುಜರಾತ್ನಲ್ಲಿ ಸುದೀರ್ಘವಾಗಿ ಗೆಲ್ತಾ ಬಂದಿರುವಂತಹ ಸೀನಿಯರ್ಸ್ ಎಷ್ಟೋ ಜನ MP ಗಳಿದ್ದಾರೆ. ಅವರನ್ನು ಪಕ್ಕಕ್ಕಿರಿಸಿ ಹೊಸಬರಿಗೆ ಅಥವಾ ತಮ್ಮ ಮಾತು ಕೇಳುವಂತಹ ಕೆಲ ನಾಯಕರಿಗೆ ಅಮಿತ್ ಶಾ ಮತ್ತು ಮೋದಿಯವರು ಕೇಂದ್ರದ ಖಾತೆಗಳನ್ನು ಸಚಿವ ಸ್ಥಾನಮಾನ ಕೊಟ್ಟಿರುವಂಥದ್ದಕ್ಕೆ ಒಂದು ಆಕ್ರೋಶ ಇರುವಂಥದ್ದು ಒಂದು. ಎರಡನೇದು, ರಾಜಸ್ಥಾನದಲ್ಲೂ ಇಂಥದ್ದೊಂದು ಆಕ್ರೋಶ ಇದೆ ಅಲ್ಲಿನ ಸಂಸದರಿಗೆ. ಬಿಹಾರದಲ್ಲಿ ಇನ್ನೂ ಹೆಚ್ಚಿದೆ. ಸೀನಿಯರ್ಸ್ ನಮ್ಮನ್ನು ಕಡೆಗಣಿಸ್ತಿದ್ದಾರೆ, ಸೀನಿಯಾರಿಟಿಗೆ ಬೆಲೆನೇ ಇಲ್ವಾ. ಹೀಗೆ ಸುತ್ತು ಹೊಡ್ಕೊಂಡ್ಬಂದರೆ ಕರ್ನಾಟಕದಲ್ಲೂ ಕೂಡ ಅಂತಹ ಒಂದು 4 ಮತಗಳ ಲೆಕ್ಕ ಕೂಡ ಮೋದಿಯವರ ವಿರುದ್ಧ ಬೀಳುವ ಸಾಧ್ಯತೆಗಳು ಇರುವಂಥದ್ದು. 2022ರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಜಗದೀಪ್ ಧನ್ಕರ್ ಅವ್ರಿಗೆ ಈಗೇನು ರಾಜೀನಾಮೆ ಕೊಟ್ಟು, ಅದು ಮೇಲ್ನೋಟಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರ ಮಧ್ಯೆ ಧನ್ಕರ್ ಅವರಿಗೆ ಒಂದು ಮನಸ್ತಾಪ ಆಗಿತ್ತು. ಆ ಮನಸ್ತಾಪ ದೊಡ್ಡದಾಗಿ ಅವರು ರಾಜೀನಾಮೆ ಕೊಟ್ಟಿರಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಆದರೆ ಜಗದೀಪ್ ಧನ್ಕರ್ ಅವರಿಗೆ ಅವತ್ತು 75% ವೋಟ್ ಶೇರ್ ಸಿಕ್ಕಿತ್ತು. ಇದೆ 782 ಮತಗಳ ಪೈಕಿ ಬಹುದೊಡ್ಡ ಮತ ಧನ್ಕರ್ ಅವರಿಗೆ ಬಿದ್ದಿತ್ತು. ಆ ಕಾರಣಕ್ಕೋಸ್ಕರ ಅವರು ದಿಗ್ವಿಜಯ ಸಾಧಿಸಿದ್ರು. ಆದರೆ ಈಗ ಇಲ್ಲಿ ನರೇಂದ್ರ ಮೋದಿ ಅವರ ಒಟ್ಟು ನಂಬರ್ಸ್ ಏನಿದೆ, ಆ ನಂಬರ್ಸ್ಗಳ ಲೆಕ್ಕ ನೋಡಿದ್ರೆ ಪ್ರಾಜೆಕ್ಟ್ ಆಗ್ತಿರುವಂತಹ ನಂಬರ್ಸ್ 56%, 20% ವ್ಯತ್ಯಾಸ ಆಗಿದೆ. ಈ ಕಾರಣಕ್ಕೋಸ್ಕರನೇ 8ರಿಂದ 10 ಸಂಸದರು, ಅದು ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ಕ್ರಾಸ್ ವೋಟ್ ಮಾಡಿದ್ರೆ ಏಕಮೇವ ದ್ವಿತೀಯ ಮತ್ತು ಪ್ರಶ್ನಾತೀತ ನಾಯಕರಾಗಿದ್ದಂತಹ ಮೋದಿಯವರ ನಾಯಕತ್ವಕ್ಕೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ಹೀಗೆ ವಿರೋಧ ವ್ಯಕ್ತ ಆಯಿತು? ಯಾಕೆ ಕೆಲ ಸಂಸದರು ಮೋದಿಯವರನ್ನು ಪ್ರಶ್ನಿಸುವ ರೀತಿಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರು? ಕ್ರಾಸ್ ವೋಟ್ ಮಾಡ್ತಾರೆ ಅಂದರೆ ಯಾರೋ ದಡ್ರಲ್ಲಿ ಹೋಗಿರೋದಿಲ್ಲ ಸಂಸದರು, ಎಲ್ಲ ಗೊತ್ತಿರುವಂಥವರೇ ಹೋಗಿರ್ತಾರೆ, ಸೀನಿಯರ್ಸ್ ಇರ್ತಾರೆ. ಆದರೂ ಕ್ರಾಸ್ ವೋಟ್ ಆಗತ್ತೆ ಅನ್ನೋದಾದರೆ ಅದು ಮೋದಿಯವರ ನಾಯಕತ್ವ ಸಾಕು ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಿರಬಹುದು. ಇದರ ಜೊತೆಯಲ್ಲಿ ಈ ಕಡೆ ವೋಟ್ ಚೋರಿ ನೋಡಪ್ಪ, ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ವಿ ವೋಟ್ ಚೋರಿ ಅಂತ. ನೋಡಿ, ಬ್ಯಾಲೆಟ್ ಪೇಪರ್ ಬಳಸಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಒಂದು ವೇಳೆ NDA ಕೂಟದ ರಾಧಾಕೃಷ್ಣನ್ ಅವರು ಸೋತು ಬಿಟ್ರೆ ಅಥವಾ ಕಡಿಮೆ ಮತಗಳನ್ನು ತಗೊಂಡ್ರೆ, 423ಕ್ಕಿಂತ ಕಡಿಮೆ ಮತಗಳನ್ನು ತಗೊಂಡ್ರೆ, ಆಗ ಕಾಂಗ್ರೆಸ್ ಪ್ರತಿಪಾದನೆ ಏನಿತ್ತು ರಾಹುಲ್ ಗಾಂಧಿ ಅವರದ್ದು, ವೋಟ್ ಚೋರಿ ನಿಜ ನೋಡಿ, ಅವರ ಅಷ್ಟು ಮತಗಳು ಅವ್ರಿಗೆ ಬಿದ್ದಿಲ್ಲ. ಅದರ ಅರ್ಥ ಏನು ಅಂದರೆ, ಬ್ಯಾಲೆಟ್ ಪೇಪರ್ ಇಲ್ಲದೆ ಹೋದರೆ, EVM ಮಿಷಿನ್ ಬಳಸಿದ್ರೆ ಅಲ್ಲಿ ನೀವು ವೋಟ್ ಚೋರಿ ಮಾಡಬಹುದು, ಆದರೆ ಇಲ್ಲಿ ಮಾಡೋಕ್ಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಈ ರಿಸಲ್ಟ್ ಬಂದಿದೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಡುವಂತಹ ಸಾಧ್ಯತೆಗಳಿದೆ. ಯಾವಾಗ ಸಂವಿಧಾನ ಕ್ಲಬ್ನಲ್ಲಿ ತಮ್ಮದೇ ಅಭ್ಯರ್ಥಿ ಬಾಲ್ಯನ್ ಅವರು ಸೋತರು, ಅದು ಎಚ್ಚರಿಕೆಯ ಕರೆಗಂಟೆ ಆಗಿತ್ತು ಮೋದಿ ಮತ್ತು ಅಮಿತ್ ಶಾ ಅವರಿಗೆ. ಆ ಕಾರಣಕ್ಕೋಸ್ಕರ ಈಗ ಎಲ್ಲ ಸಂಸದರ ವಿಶ್ವಾಸ ಗಿಟ್ಟಿಸಿಕೊಳ್ಳೋದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಔತಣಕೂಟವನ್ನು ಇಟ್ಕೊಂಡಿರುವಂಥದ್ದು ಒಂದು ಕಡೆ. ಆದರೆ ಈ 782 ಮತಗಳ ಪೈಕಿ BJPಯ ಬುಟ್ಟಿಯಲ್ಲಿರುವಂತಹ 423 ಮತಗಳಲ್ಲಿ 1 ಅಥವಾ 8ರಿಂದ 1 ಮತ ವ್ಯತ್ಯಾಸ ಆದರೂ, ಕ್ರಾಸ್ ವೋಟ್ ಆದರೂ ಕೂಡ ಮೋದಿ ಅವರ ನೇತೃತ್ವದ ನಾಯಕತ್ವಕ್ಕೆ ಪ್ರಶ್ನೆ ಉದ್ಭವ ಆಗತ್ತೆ. ಆಗ RSS ಕೂಡ ಅವರೇನು ಪ್ಲಾನ್ ಮಾಡ್ಕೊಂಡಿದ್ರೋ ಏನೋ, ಈ ಹಿಂದೆ ಕೂಡ 75 ವರ್ಷ ಆದಮೇಲೆ ಸ್ವಯಂ ನಿವೃತ್ತಿ ಎನ್ನುವಂತಹ ಮಾನದಂಡದ ಚರ್ಚೆ ಆಗಿತ್ತು. ಆ ಚರ್ಚೆಯ ನಂತರದಲ್ಲಿ ಖುದ್ದು ಮೋಹನ್ ಭಾಗವತ್ ಅವರು ಇದೇ ವಸುಂಧರಾ ರಾಜೆ ಅವರ ಜೊತೆಯಲ್ಲಿ ಕ್ಲೋಸ್ಡ್ ಡೋರ್ ಮೀಟಿಂಗ್ 25 ನಿಮಿಷಗಳ ಕಾಲ ಮಾಡಿದ್ದು ಕೂಡ. ಇವೆಲ್ಲವನ್ನ ನೋಡಿದಾಗ ಸೆಪ್ಟೆಂಬರ್ 17ರಂದು ಪ್ರಧಾನಿ ನರೇಂದ್ರ ಮೋದಿಯವರು 75 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಬಳಿಕ
ಬಹುದೊಡ್ಡ ಬದಲಾವಣೆಗಳಾಗಬಹುದು ಅನ್ನೋದಕ್ಕೆ ಈ ಸೆಪ್ಟೆಂಬರ್ 9ರ ಉಪರಾಷ್ಟ್ರಪತಿಯ ಚುನಾವಣೆಯ ರಿಸಲ್ಟ್ ಕೂಡ ಇಡೀ ದೇಶದ ಎಲ್ಲ ರಾಜಕೀಯ ವಿದ್ಯಾರ್ಥಿಗಳ ಕಣ್ಣನ್ನು ತೆರೆಸುತ್ತೆ, ಅಥವಾ ಆ ಕಡೆ ಅವರನ್ನು ಕೌತುಕವನ್ನು ಇಡುವಂತೆ ಮಾಡಿರುವಂಥದ್ದು. ಹಾಗಿದ್ರೆ ಈ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಅಮಿತ್ ಶಾ ಮತ್ತು ಮೋದಿಯವರ ಅಭ್ಯರ್ಥಿ ಸೋತ ರೀತಿಯಲ್ಲೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕೂಡ ಸೋಲುವಂತಹ ಸಾಧ್ಯತೆಗಳಿರಬಹುದು. ಇಲ್ಲಿ ಇನ್ನೂ ಒಂದು ಸಮಸ್ಯೆ ನೋಡಿ, ಇಬ್ಬರೂ ಕೂಡ ಸೌತವರು, ಇಬ್ಬರೂ ಕೂಡ ಎರಡೂ ರಾಜ್ಯಗಳಲ್ಲೂ ಕೂಡ BJPಯ ಬಲ ಇಲ್ಲದಿರುವಂತಹ ರಾಜ್ಯಗಳಲ್ಲಿನ ಅಭ್ಯರ್ಥಿಗಳು. ಒಂದು ತಮಿಳುನಾಡಿನ ರಾಧಾಕೃಷ್ಣನ್ ಅವರು, DMK ಯಾವ ರೀತಿ ಯೋಚನೆ ಮಾಡಬಹುದು, ನಮ್ಮ ಅಭ್ಯರ್ಥಿ ಅಂತ ಓಟ್ ಹಾಕ್ಲೂಬಹುದು, ನಮ್ಮ ತಮಿಳಿಗ ಅಂತ ಓಟ್ ಹಾಕಬಹುದು, ಓಟ್ ಹಾಕ್ದೇನೂ ಇರಬಹುದು. ಆ ಕಡೆ ಬುಚ್ಚಿರೆಡ್ಡಿ ಸುದರ್ಶನ್ ರೆಡ್ಡಿ ಅವರು ಆಂಧ್ರ ಪ್ರದೇಶದವರು, ಅಲ್ಲಿ TDP ನಮ್ಮ ತೆಲುಗಿನವರು ಅನ್ನೋ ಕಾರಣಕ್ಕೋಸ್ಕರ ಓಟ್ ಹಾಕ್ಬೋದು, ಹಾಕ್ದೇನೇ ಇರಬಹುದು. ಈ ಎಲ್ಲ ಒಂದಷ್ಟು ಗೊಂದಲಗಳ ಮಧ್ಯೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಸೋಲಿನ ಒಂದು ಎಚ್ಚರಿಕೆಯ ಕರಗಂಟೆಯ ಮಧ್ಯೆ ಪ್ರಧಾನಿ ಮೋದಿಯವರಿಗೆ ನಿಜವಾದ ಅಗ್ನಿ ಪರೀಕ್ಷೆ, ಅವರಿಗೆ ಮೆಜಾರಿಟಿ ಎಷ್ಟಿದೆ ಅನ್ನುವಂತಹ ಕ್ಲಾರಿಟಿ ಕೂಡ ಈ ರಿಸಲ್ಟ್ನ ಮೇಲೆ ನಿಂತಿದೆ ಅನ್ನುವಂಥದ್ದು. ಹಾಗಿದ್ರೆ ಬುಚ್ಚಿರೆಡ್ಡಿ ಸುದರ್ಶನ್ ರೆಡ್ಡಿ ಅನ್ನುವಂತಹ ಇಂಡಿಯಾ ಕೂಟದ ಅಭ್ಯರ್ಥಿ ಉಪರಾಷ್ಟ್ರಪತಿ ಆಗಬಹುದು, ಅಥವಾ ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರು NDA ಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿ, ಇವರು ಉಪರಾಷ್ಟ್ರಪತಿ ಆಗಬಹುದು. ಕಮೆಂಟ್ ಮಾಡಿ.